Are these three equivalent fractions? These are equivalent fractions ಅಂತ ಕೇಳಿದ್ದಾರೆ. ಅದನ್ನು ಯಾವ ಥರ ಮಾಡೋಣ ಅಂತ ನೋಡ್ತಾ ಕ್ವೆಶನ್ ಬರ್ಕೊಳ್ಳೋಣ. ಫಸ್ಟ್ ಕ್ವೆಶನ್ 3/4 and 4/5. ಇದು ಒಂದು ಫ್ರಾಕ್ಷನ್. These two are fraction 3/4 and 4/5. ಸಿಂಪಲ್ ಆಗಿ ಇವೆರಡು ಈಕ್ವಲ್ ಫ್ರಾಕ್ಷನ್ಸ್ ಅಂತ ಕೇಳಿದ್ದಾರೆ. ಅದನ್ನು ಹೇಗೆ ಬರಿಬೇಕು, ಹೇಗೆ ನೋಡಬೇಕು ಅಂತಂದರೆ ಜಸ್ಟ್ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 3/4 4/5 ಕ್ರಾಸ್ ಮಲ್ಟಿಪ್ಲಿಕೇಶನ್. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಅದನ್ನು ನೀಟಾಗಿ ಬರ್ಕೊಬೇಕು. 3 × 5 and 4 that is equal to 4 × 4. ಇವಾಗ 3 5s 15 ಆಗುತ್ತೆ. that is equal to 4 4s 16. 15 16 ಬಂತು. 15 16 ಈಕ್ವಲ್ಲ? ಇಲ್ಲ, ನಾಟ್ ಈಕ್ವಲ್ ಅಂತ ಲಾಸ್ಟಿಗೆ ಕನ್ಕ್ಲೂಷನ್ ಬರಿಬೇಕು. ಓಕೆ, ಈಕ್ವಲ್ ಹೌದಾ? ಎರಡು ಫ್ರಾಕ್ಷನ್ಸ್ ಕೊಟ್ಟಿದ್ದರೆ ಅದು ಈಕ್ವಲ್ ಇದೆನಾ ಅಂತ ಹೇಗೆ ನೋಡಬೇಕು ಅಂತಂದರೆ ಫಸ್ಟ್ ನಾವು ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದಾದ ತಕ್ಷಣ ಅದು ಈಕ್ವಲ್ ಇದೆನಾ ಅಂತ ನೋಡಬೇಕು. ಈಕ್ವಲ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ನಾಟ್ ಈಕ್ವಲ್ ಅಂತ ಕಂಡೀಷನ್ನ ಬರಿಬೇಕು. ಇದು ಫಸ್ಟ್ ಆಯಿತು. ಸೆಕೆಂಡ್ ಬಿ ತೊಗೊತೀನಿ. ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್, that is 5/6 and 10/8. To check these two are equal or not, first we have to write and make cross multiplication ಮಾಡಬೇಕು. Okay, second step is we have to write 5 × 8 that is equal to 6 × 10. 5 8s are 40 that is equal to 10 × 6 is 60. This is also not equal. The conclusion is not equal. Okay, next question. See, I will take 3/5 and 9/15. Okay, first step is 3/5 9/15 cross multiplication. 3 × 15 that is equal to 9 × 5. 15 3s 45 that is equal to 5 9s 45, means equal. These two fractions are equal. Okay, is it clear ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟೇ. ಎರಡು ಫ್ರಾಕ್ಷನ್ ಕೊಟ್ಟಾಗ ನಾವು ಈಕ್ವಲ್ ಇದೆನಾ ಇಲ್ಲ ಅಂತ ನೋಡೋದು ಈ ಥರ. ಇದು 1 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ 2 ಮಾರ್ಕ್ಸಿಗೆ ಕೇಳಿದರೆ 1 ಮಾರ್ಕ್ಸಿಗೆ ಕೇಳಿದ್ರು ಇಷ್ಟೇ ಬರಬೇಕು. 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಇದೆ. 2 ಮಾರ್ಕ್ಸಿಗೆ ಕೇಳಿದರೆ 2 ಕೇಳ್ತಾರೆ ಅಷ್ಟೇ, ಒಂದು ಎ ಅಥವಾ ಬಿ. 1 ಮಾರ್ಕ್ಸಿಗೆ ಕೇಳಿದರೆ ಜಸ್ಟ್ 1 ಕೊಟ್ಬಿಟ್ಟು ಕ್ಲಿಯರಾಗಿ ಕೇಳ್ತಾರೆ ಈಕ್ವಲೆಂಟ್ ಫ್ರಾಕ್ಷನ್ ಹೌದು ಇಲ್ವೋ ಅಂತ. ಇಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರಾಕ್ಷನ್ಸಲ್ಲಿ.